ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಬೆಳಗ್ಗೆ ರೆಡಿ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾವಿವತ್ತು ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿರಂತೆ. ಸೊ ನಮ್ಮ ಜೊತೆ ರಚನಾ ಇದ್ದಾವೆ ಆ್ಯಂಡ್ ಅಲ್ಲೂರಗೂ ಇದ್ದಾರೆ. ಹಾಯ್. ಸೊ ನಾವೆಲ್ಲ ನವೀನಿಗೆ ವೆಯ್ಟ್ ಮಾಡ್ತಿದ್ದೀವಿ. ಲೈಕ್ ಬಂದಮೇಲೆ ಹೊರಡ್ತೀವಿ. ಎಲ್ಲಿ ಹೋಗ್ತೀವಿ, ಯಾರ ಹತ್ರ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಸುಶ್ಮಿತಕ್ಕ ಫುಲ್ ನಗು. ಫುಲ್ ನಗು. ನಂಗೆ ಗೊತ್ತು ಯಾಕೆ ನಗು ಅಂತ. ಯಾಕಂದರೆ ನನಗೆ ಇಷ್ಟ, ನಂಗೆ ಇಷ್ಟ, ನನ್ನ ಫೇವ್ರೇಟ್. ಏನು ಅಂತ ನೋಡಿರೋ ನೋಡಿ ಫ್ರೆಂಡ್ಸ್, ಮನೇಲಿ ಮೇಕಪ್ ಮಾಡ್ಕೊಂಬಲ್ದೆ ಕಾರಲ್ಲಿ ಕುತ್ಕೊಂಡು ಮೇಕಪ್. ನಾನು ಏನು ಮೇಕಪ್ ಮಾಡ್ಕೊಂಡಿರ್ಲಿಲ್ಲ ಅಪ್ಪ. ನಾನು ಅದು ಸರಿಯಾದ ಥರ ಇದ್ದೀನಿ ನೋಡಿ. ಹಿಂಗೆ ಕಾಂಟೋರ್ ಹಾಕೊಳ್ಳೋದು, ಕನ್ಸಿಲರ್ ಹಾಕೊಳ್ಳೋದೆಲ್ಲ ನೋಡ್ಕೊಂಡು ಅಕ್ಕ ಬೇಗ ಮನೇಲಿ ಮಾಡ್ಕೊಂಬಂದ್ಬಿಟ್ರೆ ನಾನು ಬೇಗ ಬರ್ಬೇಕಂತ ಮಾಡ್ಕೊಂಡು. ನವೀನಾ, ಏನಪ್ಪ ಯಾವಾಗಲೂ ಲೇಟ್ ಮಾಡ್ತೀಯ ನೀನು? ಅವನಿದೆ ಲೇಟು. ಟ್ರಾಫಿಕ್ ಬೆಂಗಳೂರಲ್ಲಿ ಲೇಟ್ ಆದರೆ ಇದೊಂದು ಕಾರಣ ಕೊಡ್ಬೋದು ಅಲ್ವಾ, ಟ್ರಾಫಿಕ್. ಸೊ ನೋಡ್ತಾ ಇದ್ರಲ್ಲ, ಇದೇ ಶಿವಣ್ಣ ಮನೇಲಿರುವಂತಹ ನಾಯಿ. ಸೊ ನಾವು ಬಂದಿದ್ದೀವಿ ಶಿವಣ್ಣ ಮನೆಗೆ ಫಾರ್ ದ ಫಸ್ಟ್ ಟೈಮ್. ನಾವಿವತ್ತು ಶಿವಣ್ಣ ಮನೆಗೆ ಬಂದಿದ್ದೀವಿ. ಅಷ್ಟು ದೊಡ್ಡದಾಗಿದೆ ಮನೆ. ಅವರ ಮೂವಿ ಪ್ರಮೋಷನ್ಗೆ ಬಂದಿದ್ದೀವಿ. ಇಟ್ಸ್ ನೈಸ್. ಸೊ ಈ ಫಿಲಮೇ ಕರ್ನಾಟಕ ದಮನಕ. ಇದೇ ಮಾರ್ಚ್ 8ರಂದು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಹೋಗಿ ನೋಡಿ. ಶಿವಣ್ಣ ಬಂದರೆ ಏ ನೋಡ್ತಾ ಇದ್ದೀರಾ ನೋಡಿ, ಎನರ್ಜಿ. ಅಲ್ಲೂ ಬರಲ್ವಾ ವಾಯ್ಸು? ಅವ್ನು ಮುದ್ದು. ಅವಾಗ ಏನಾಗುತ್ತೆ, ಯಾಕೆ ಇವನು ಮೊದಲು ಮುದ್ದು ಅಂತ ಜಲಸಿ ಬರುತ್ತಲ್ಲ, ನಮ್ಗೆ ಅದು ಬರೋಕ್ಕೆ ಚಾನ್ಸೇ ಇರಲಿಲ್ಲ. ಅವ್ನಿಗೆ ಎಷ್ಟು ಕೊಟ್ಟು ಕಮ್ಮಿನೇ ಅನಿಸ್ತಾ ಇತ್ತು. ಯಾಕಂದ್ರೆ ಆ ವ್ಯಕ್ತಿತ್ವ ಹಂಗಿತ್ತು. ಅಂದರೆ ಹಿ ಹ್ಯಾಡ್ ದಟ್ ನೇಚರ್ ಆಫ್ ಟೇಕಿಂಗ್. ಅವನ ಜೊತೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ವಾಚ್ಮ್ಯಾನ್ನ ಕರ್ಕೊಂಡು ಹೋಗ್ತಿದ್ದ. ಅವನು ಏನು ಊಟ ಮಾಡ್ತಿದ್ದ ಅದೇ ಊಟ ಅವನಿಗೆ ಕೊಡಿಸ್ತಿದ್ದ. ವೆರಿ ಫ್ಯೂ ಪೀಪಲ್ಸ್ ವಿಲ್ ಗೆಟ್ ಅಟ್ ದ ಏಜ್ ಆಫ್ ದಟ್ ಮನ್. ಅವನು ಅವಲೇ ಸೆಲೆಬ್ರಿಟಿ, ಅವಲೇ ಸ್ಟಾರ್ಡಮ್ ಇತ್ತು. ನಮಸ್ಕಾರ. ಏನಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಓ ಸೂಪರ್. ಈಗ ನಡೀತಾ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ನಡೀತು. ನಿಮ್ಗೆ ಗೊತ್ತಾ, ನಾನು ನೀವು ಐಪ್ಲೆಕ್ಸ್ ತಾನೇ ನಿಮ್ಮದು? ಏಪ್ಲೆಕ್ಸ್. ಚೆನ್ನಾಗಿದ್ದೀರಾ? ನಿಮ್ಮ ತಂಗಿ ಚೆನ್ನಾಗಿದ್ದಾರಾ? ಸ್ಕೂಲ್ ಹೋಗಿದ್ದು, ಅದಕ್ಕೆ ಬಂದಿಲ್ಲ ಅವರು. ಹೌದಾ? ನಿಮ್ಮ ಅಮ್ಮದು ನಿಮ್ಮದು ವಿಡಿಯೋ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಔಟ್ಫಿಟ್ ಚೆನ್ನಾಗಿದೆ. ಸುಷ್ಮಿತಾ ಅವ್ರ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ನಿಮ್ಮ ಔಟ್ಫಿಟ್ ಚೆನ್ನಾಗಿದೆ, ನನಗೆ ಇಷ್ಟ. ಥ್ಯಾಂಕ್ ಯು. ಯು ಆಲ್ಸೋ ಲುಕಿಂಗ್ ಗುಡ್. ಗಾರ್ಜಿಯಸ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಮ್ಮ ಜೊತೆ ಯಾರಿದ್ದಾರೆ ಅಂತ ತಮ್ಮನೇಲಿ ಹಾಕಿ ಮತ್ತೆ ಪದೇ ಹೇಳೋದು ಬೇಡ. ಒನ್ ಆ್ಯಂಡ್ ಓನ್ಲಿ ಹ್ಯಾಟ್ರಿಕ್ ಹೀರೋ, ಎನರ್ಜೆಟಿಕ್ ಕಿಂಗ್ ನಮ್ಮ ಶಿವರಾಜ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಅಣ್ಣ, ಸುಮಾರು ವರ್ಷಗಳಿಂದ ನಾನು ಎಲ್ಲ ಕೆಲವೊಂದು ಚಾನಲ್ ಇಂಟರ್ವ್ಯೂಗಳಲ್ಲಿ ಯಾರಾದ್ರು ಟಿ ವಿ ಅವ್ರು ಕರೆದಾಗ ನಾನು ಮಾತು ಹೇಳ್ತಿದ್ದೆ ಅಣ್ಣ. ಅದು ನಿಮ್ಮ ಹತ್ರ ಹೇಳ್ಬೇಕಂತ ಒಂದು ಆಸೆ. 1986ಗೆ ಆನಂದ್ ಸಿನಿಮಾ ಬರುತ್ತಣ್ಣ. 1987ಅಲ್ಲಿ ನಮ್ಮ ಮುತ್ತಾತ ತೀರೋಗ್ತಾರೆ. ನಮ್ಮ ಮುತ್ತಾತ ಇದ್ದಾಗ ಶಿವಣ್ಣ ಅವ್ರು ಹೀರೋ ಅಣ್ಣ. ನಮ್ಮ ತಾತನ ಕಾಲದಲ್ಲಿ ಶಿವಣ್ಣ ಹೀರೋ, ನಮ್ಮ ಅಪ್ಪನ ಕಾಲದಲ್ಲಿ ಶಿವಣ್ಣ ಹೀರೋ, ನನ್ನ ಕಾಲದಲ್ಲಿ ಶಿವಣ್ಣ. ಈಗ ನನಗೆ ಮಗು ಆಗಿದೆ ಅಣ್ಣ, ಇವಾಗಲೂ ಶಿವಣ್ಣ ಹೀರೋ. ಸೊ ನನಗೆ ಏನಂದರೆ ಈ ಒಂದು ವಿಷಯನ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಅಣ್ಣ. 1986ಇಂದ 2024 ಕರ್ನಾಟಕ ದಮನಕ. ಸೊ ಇಷ್ಟು ಈ ಒಂದು ಜರ್ನಿಲಿ ಶಿವಣ್ಣ ಅವರ ಎನರ್ಜಿ ಗುಟ್ಟೆ ಅಣ್ಣ, ಅದೊಂದು ಕೇಳಬೇಕು. ಇಲ್ಲ, ಗೊತ್ತಿಲ್ಲಮ್ಮ. ಅದು ಗುಡ್ ಅಂತಲ್ಲಮ್ಮ. ಇದು ನಾವು ನಮ್ಮ ತಂದೆ ತಾಯಿ ನಮ್ಮನ್ನ ಬೆಳೆಸ್ತಂತಾರೆ. ಯಾಕಂದರೆ ಅವ್ರು ಚಿಕ್ಕ ವಯಸ್ಸಲ್ಲೇ ಆ ಒಂದು ಅಹಂಕಾರ ಅನ್ನೋದು ಬರಬಾರ್ದು. ಅಂದರೆ ಎಲ್ಲರನ್ನೂ
ಒಂದೇ ಸಮನಾಗಿ ನೋಡ್ಬೇಕನ್ನೋದೊಂದು ಪಾಠ ಇದೆಯಲ್ಲ, ಅದು ಬಹುಶಃ ಅದೊಂದು. ಆಮೇಲೆ ಬೇರೆ ನೀವು ಎನರ್ಜಿಗೆ ಫಿಟ್ ಆಗಿರೋಕ್ಕೆ ನೋಡ್ತೀವಿ, ಊಟ ಕಂಟ್ರೋಲ್ ಮಾಡ್ತೀವಿ, ಅದೆಲ್ಲ ಸೆಕೆಂಡ್ರಿ. ಪ್ರೈಮರಿ ಈಸ್ ನಾವು ಯಾರ ಜೊತೆಲಿ ಪಾಸಿಟಿವ್ ವೈಬ್ಸ್ ಇಟ್ಕೊತೀವಿ, ಯಾರ ಜೊತೆಲಿ ಏನು ಬಿಹೇವ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿದೆ ಹೊರತು ಇಟ್ ಈಸ್ ನಾಟ್ ದ ಫುಡ್ ಆರ್ ದ ಎಕ್ಸಸೈಸಿಂಗ್ ವಿಚ್ ಗಿವ್ಸ್ ದ ಎನರ್ಜಿ. ಎನರ್ಜಿ ಅನ್ನೋದು ಶಾಂತಿ ಎಲ್ಲಿ ಸಿಗುತ್ತೋ ಅಲ್ಲಿ ಎನರ್ಜಿ ಬರುತ್ತೆ. ಸೊ ಹೌಎವರ್ ಯು ಆರ್ ವಿತ್ ದ ಫ್ರೆಂಡ್ಸ್ ಇರ್ಬೋದು, ಮನೇಲಿರ್ಬೋದು, ಫ್ಯಾಮಿಲಿ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಫ್ರೆಂಡ್ಸ್ ಜೊತೆಯಲ್ಲಿ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅದು. ಒಂದೊಂದ್ಸತಿ ಮೂಡ್ಸ್ ಆ್ಯಂಡ್ ಮೆಂಟಾಲಿಟಿ ಇರುತ್ತೆ. ಮೂಡ್ಸ್ ಆ್ಯಂಡ್ ಮೆಂಟಾಲಿಟಿ ನಾನು ಒಳ್ಳೆಯವನಂತ ಆ್ಯಕ್ಟ್ ಮಾಡಬೇಕಂತ ನಾನು ಯಾವಾಗ ನಾನು ಒಳ್ಳೆಯದೇ ಮಾತಾಡ್ತೀನಿ ಅಂತಲ್ಲ. ಒಂದೊಂದು ಸತಿ ಏನಾಗುತ್ತೆ, ಮನುಷ್ಯನ ಮೇಲೆ ಕೋಪ ಬರುತ್ತೆ, ಆ ಕೋಪನ ರಿಲೀಸ್ ಮಾಡಿಬಿಡುತ್ತೆ. ಅವಾಗ ಏನಾಗುತ್ತೆ, ರಿಯಲ್ ಫ್ರೆಂಡ್ ಆದ ನನಗೆ ಗೊತ್ತಾ, ಇಲ್ಲ ಅದು ಕರೆಕ್ಟ್ ಅಂದ್ಬಿಟ್ಟು ಅವನು ಒಪ್ಕೊತಾನೆ. ಸೊ ಎ ಫ್ರೆಂಡ್ ಇನ್ ಡೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಸೊ ಇದಕ್ಕೆ ಸ್ನೇಹಿತರು ಬೇಸಿಕಲಿ ಇಂಡಸ್ಟ್ರಿ ಇರ್ಬೋದು ನಮಗೆ. ಹಾಂ, ಕಮಿಂಗ್ ಟು ದ ಪಾಯಿಂಟ್, ಕರ್ನಾಟಕದ ಮನೆಯಿಂದ ಫಸ್ಟ್ ಟೈಮ್ ಪ್ರಭುದೇವ ಸರ್ ಜೊತೆ ನೀವು ಮಾಡ್ತಿದ್ದೀರಾ. ಪ್ರೀವಿಯಸ್ಲಿ ಅಪ್ಪು ಸರ್ ಲಕ್ಕಿ ಮ್ಯಾನಲ್ಲಿ ಮಾಡಿದರು. ಸೊ ಪ್ರಭುದೇವ ಸರ್ ಜೊತೆ ಫಸ್ಟ್ ಟೈಮ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಡ್ಯಾನ್ಸ್ ಕಿಂಗ್ ಅಂದರೆ ನಮ್ಮ ಶಿವಣ್ಣ ಅವರು. ಸೊ ಇಂಡಿಯಾದಲ್ಲಿ ಪ್ರಭುದೇವ ಸರ್ ಅವರು. ಸೊ ನಮ್ಮ ಕರ್ನಾಟಕ ಕಿಂಗು ಮತ್ತು ಇಂಡಿಯನ್ ಡ್ಯಾನ್ಸ್ ಕಿಂಗು ಒಟ್ಟಿಗೆ ಸೇರಿದಾಗ ಏನೊಂದು ಹ್ಯಾಪನ್ ಆಯ್ತಾನ ಅಲ್ಲಿ? ಇಲ್ಲ, ಭಾಳ ಚೆನ್ನಾಗಿ ಅವರು ಕಂಫರ್ಟಬಲ್ ಆಗಿ ಫೀಲ್ ಮಾಡಿದ್ರು. ಆಮೇಲೆ ಆ ಸಾಂಗು ಅಷ್ಟೇ ಭಾಳ ಫನ್ನಿ ಸಾಂಗು. ಆ್ಯಂಡ್ ಟೈಟಲ್ ಟ್ರ್ಯಾಕ್ ಇರ್ಬೋದು, ಅದು ಬೇರೆ ಥರ ಬರ್ತಾ ಇದೆ, ಸಿಚುವೇಶನ್ ಇದೆ. ಆ್ಯಂಡ್ ಡಿಗ್ರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಡ್ಯಾನ್ಸಿಂಗ್ ಭಾಳ ಎಷ್ಟು ಬೇಕೋ ಆ ಸಾಂಗ್ ಎಷ್ಟು ಬೇಕೋ. ಯಾಕಂದರೆ ಇದು ಡ್ಯಾನ್ಸಿಂಗ್ ಫಿಲ್ಮ್ ಅಲ್ಲ, ಮೋರ್ ಆಫ್ ಇಟ್ ಹ್ಯಾಸ್ ಗಾಟ್ ವೆರಿ ಕಾಮಿಕಲ್, ಎಂಟರ್ಟೈನಿಂಗ್ ಆಗಿ, ಕಾಮಿಕಲ್ ಆಗೇ ಒಂದು ಮೆಸೇಜ್ನ ಭಾಳ ಅಚ್ಚುಕಟ್ಟಾಗಿ ಹೇಳ್ತಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಸೀರೀಸ್ ಆಗುತ್ತೆ ಅನ್ನೋದು ಅದು ಒಂದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಿದೆ. ಬಟ್ ಡ್ಯಾನ್ಸ್ ಅದು ಬಂದಾಗ ಏನು ಮಾಡಬೇಕು ಅದನ್ನು ಅಚ್ಚುಕಟ್ಟಾಗಿ ಹೇಳ್ತಾರೆ. ಆ್ಯಂಡ್ ಅವರು ಭಾಳ ಕಂಫರ್ಟಬಲ್. ಭೂಷಣ್ ಅವರು ಕೊರಿಯೋಗ್ರಾಫ್ ಮಾಡ್ತಾರೆ. ಅದು ಬಿಟ್ಟರೆ ಪ್ರಭುದೇವ್ ಅವರು ನಂದು ಡ್ಯುಯೆಟ್ ಸಾಂಗ್, ನಂದು ಪ್ರಿಯಾನಂದು ಮೀಟದ ವೀಣ ಆ ಸಾಂಗ್ ಇಟ್ ವಾಸ್ ಗುಡ್. ಆಮೇಲೆ ಅವ್ರು ಕೊರಿಯೋಗ್ರಾಫಿ ಮಾಡಬೇಕಂದ್ರೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಅದ್ರಲ್ಲಿ ನಾನು ಒಬ್ಬ. ಸೊ ಇಟ್ ವಾಸ್ ವೆರಿ ಗುಡ್. ಆಮೇಲೆ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ನೀವು ಮೊದಲನೇ ಸಿನಿಮಾನ ಇವರಿಬ್ಬರು ಮಾಡ್ತಿರೋದು ಅಂತ ಒಂದು ಡೌಟ್. ಆ್ಯಸ್ ನಾವು 20-25 ಸಿನಿಮಾ ಜೊತೆಲಿ ಮಾಡಿದಂಗೆ ಒಂದು ಅನುಭವ ಇತ್ತು. ಆ್ಯಂಡ್ ನೀವು ಜನ ಬಂದ್ಬಿಟ್ಟು ಕನೆಕ್ಟ್ ಆಗ್ತಾರೆ. ಯಾಕಂದರೆ ಆಲ್ರೆಡಿ ಟೀಸರ್ ನೋಡಿದಾಗ ಆ ಇಬ್ಬರು ಡೈಲಾಗು ತುಂಬ ಫೇಮಸ್ ಆಗಿದೆ. ಒಂದು ನನ್ನ ಹೆಸರು ನಾಗರಾಜ್, ಇನ್ನೊಂದು ಅವ್ರು ಹೇಳ್ತಾರೆ, ಏಯ್ ಮಗ ನನಗೆ ಅರ್ಥ ಆಗ್ತಾ ಬಂದು ನನಗೆ ಅರ್ಥ ಆಗಬೇಕು ಅಂತ. ಅದು ಒಂದು ಒಳ್ಳೆ ಅದು ಆ ಗ್ಲಿಮ್ಸ್ ನೋಡಿದಾಗ ಅನ್ಸುತ್ತೆ ಸಮಥಿಂಗ್. ಆಮೇಲೆ ಇನ್ನೊಂದು, ಪ್ರಭುದೇವ ಸರ್ ಬಂದ್ಬಿಟ್ಟು ಅವ್ರು ಮಾತನ್ನ ಕನ್ನಡ ನಿಮ್ಮೂರ್ದು ಅಂದರೆ ಚಾಮರಾಜನಗರ ಸ್ಟೈಲ್. ಸೊ ಸೆಟ್ಟಲ್ ನಿಮ್ಮ ಥರ ಯಾವ ಥರ ಮಾತಾಡ್ತಿದ್ರು ನಾ ಕನ್ನಡದಲ್ಲಿ ನಿಮ್ಮ ಜೊತೆ? ಅಂದರೆ ಯೂಶಲಿ ಅವ್ರ ಕನ್ನಡ ಸೇಮ್ ನಿಮ್ಮೂರು ಕಡೆ ಚೆನ್ನಾಗಿರೋದು, ಅವ್ರು ಕೇಳೋಕ್ಕೆ ಚಂದ. ಸಿನಿಮಾದಲ್ಲಿ ಅದು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಜೋವೆಲ್ಲ ಮಾತಾಡ್ಬೇಕಾದ್ರೆ ಐ ಥಿಂಕ್ ದಟ್ ಸೌಂಡಿಂಗ್ ಇಸ್ ಸೋ ಗುಡ್. ಸೊ ಅದಕ್ಕೆ ಅವರು ಅವಾಗವಾಗ ನಾವು ತಮಿಳ್ ಮಾತಾಡ್ತಿದ್ರೆ ಕನ್ನಡದಲ್ಲೇ ಮಾತಾಡ್ತಿದ್ದೆ. ಯಾಕಂದರೆ ಆ ಕನ್ನಡ ಅವ್ರ ಬಾಯಲ್ಲಿ ಕನ್ನಡ ಕೇಳೋದು ತುಂಬ ಮಜಾ ಇರುತ್ತೆ. ಇಟ್ ವಾಸ್ ವೆರಿ ಗುಡ್. ಕಮಿಂಗ್ ಟು ದ ಪಾಯಿಂಟ್, ಡೈರೆಕ್ಟರ್ ಸೊ ಯೋಗರಾಜ್ ಭಟ್ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಅಂದರೆ ಅವರು ಬರವಣಿಗೆ, ನಿಮ್ಮ ಒಂದು ಅಭಿನಯ? ವೆರಿ ವಂಡರ್ಫುಲ್ ಡೈರೆಕ್ಟರ್. ಒಳ್ಳೆ ಒಂದು ಬೇರೆ ಥರವಾದ ಡೈರೆಕ್ಟ್ರು. ಯಾಕಂದರೆ ಅವ್ರ ಫಿಲ್ಮ್ಲೆಲ್ಲ ಒಂದು ಟ್ರಾವೆಲ್, ಆ ಟ್ರಾವೆಲ್ಗೊಂದು ಒಳ್ಳೆ ಅರ್ಥ ಕೊಡ್ತಾರೆ, ಒಂದು ಪರ್ಪಸ್ ಕೊಡ್ತಾರೆ. ಅದು ಅವ್ರ ಡೈಲಾಗ್ ಬರೆಯೋ ಶೈಲಿ ಇರ್ಬೋದು, ಅವ್ರ ಬರವಣಿಗೆ ತುಂಬ ಚೆನ್ನಾಗಿದೆ. ಸೇಮ್ ಟೈಮ್ ಏನಂತೀವಿ, ಈ ಲಿರಿಕ್ಸ್ನೆಲ್ಲ ಸ್ವಲ್ಪ ಗಿಮಿಕಲ್ಲಿ ಜಾಸ್ತಿ ಮಾಡ್ತಾರೆ. ಒಂದು ಫನಿ ಲಿರಿಕ್ಸು, ಆಮೇಲೆ ಮೀಟಿದ್ದೇನೆ ಬೇಣಿ ಒಂದು ಫೈನ್, ಆಮೇಲೆ ಸಂಗೀತ ಕಲಿಯುವ ಆಸೆ, ಆದರೆ ಯಾಕೋ ಸಂಕೋಚ. ಅದರಲ್ಲಿ ಸ್ವಲ್ಪ ಫನ್ನಿ ವಿತ್ ಏನಂತೀವಿ ಚೂರು ಒಂದು ಟ್ರಿಕಿ ಲಿರಿಕ್ಸ್ ಬರೀತಾರೆ. ಅದು ನನಗೆ ಭಾಳ. ಅಟ್ ದ ಸೇಮ್ ಟೈಮ್ ಎಮೋಷ್ನಲ್ ಲಿರಿಕ್ಸ್ ಬಂದಾಗಲೂ ಅಷ್ಟೇ ಭಾಳ ಚೆನ್ನಾಗಿ. ಆಮೇಲೆ ಎಸ್ಪೆಷಲಿ ಇದು ಟೈಟಲ್ ಟ್ರ್ಯಾಕ್ ಇದೆ ಕರ್ನಾಟಕ ತಮಿಳ್ನಾಡಲ್ಲಿ, ಅದರಲ್ಲಿ ಫುಲ್ ಸಾಂಗ್ನ ಒಂದು ಸ್ಟೋರಿ ಥರನೇ ಇರ್ತದೆ. ಅದು ಫುಲ್ ಸ್ಟೋರಿನೇ ಕರ್ನಾಟಕದ. ಅರ್ಥ ಆಯ್ತಣ್ಣ. ಅಂದರೆ ಎರಡು ನರಿಗಳು, ಯೂಶಲಿ ನರಿ ಅಂದರೆ ತುಂಬ ಬುದ್ಧಿ ಅಣ್ಣ, ಬಟ್ ಎರಡು ನರಿಗಳು ತುಂಬ ಬುದ್ಧಿವಂತ ಪ್ರಾಣಿಗಳು. ಆ ಎರಡು ಪ್ರಾಣಿಗಳು ಅಂದರೆ ಎರಡು ನರಿಗಳು ಒಟ್ಟಿಗೆ ಸೇರಿದ್ರೆ ಏನಾಗುತ್ತೆ ಅಂತ ಟ್ರೈಲರ್ ನೋಡಿದ್ರೆ ಸಾಂಗ್ ಏನಾಗುತ್ತೆ ಅದು ಆ ಲಿರಿಕ್ಸ್ಲು ತುಂಬ ಚೆನ್ನಾಗಿದೆ. ಭೂಮಿ ಒಂದು ಗೋಳು, ಅದಕ್ಕೆ ತಪ್ಪೇನು. ಯಾಕಂದ್ರೆ ಈಗ ವರ್ಲ್ಡ್ ಏನಿದೆಯೋ ಅದನ್ನು ಭಾಳ ಪ್ರಾಕ್ಟಿಕಲ್ಲಾಗಿ ಸೂಕ್ಷ್ಮವಾಗಿ ಆ ಸಾಂಗ್ ಇದೆ. ದಟ್ ಲಿರಿಕ್ಸ್ ಇಸ್ ವೆರಿ ತುಂಬ ನನಗೆ ಇಷ್ಟ ಆಗಿದೆ ಅಣ್ಣ. ಇಲ್ಲಿ ಎಲ್ಲರೂ ಉತ್ತಮರಾದರೆ ಅಧಮರು ಯಾರು ಆಗ್ತಾರೆ. ಆಮೇಲೆ ಇದು ನರಿಮಾನವ ನರಮಾನವ, ಇಲ್ಲ ಊಟ ಸೃಷ್ಟಿಲಿ ಲಡ್ಡು ಕದ್ರೆ ತಪ್ಪು ಏನು ಅದೆಲ್ಲ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್. ಎಸ್.
ಸೊ ಸುಮಾರು ವರ್ಷಗಳಾಗಿತ್ತು ಅಂದರೆ ಶಿವಣ್ಣ ಅವ್ರ ಅಣ್ಣ ಆ್ಯಕ್ಚುಲಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಮಾಸ್ ಲೀಡರ್ ಸಿನಿಮಾ ಇಂದ ಅಣ್ಣ ಪ್ರಮೋಷನ್ ಅಂತ. ಸೊ ನಿಮ್ಮ ಮೂಲಕನೇ ಸ್ಟಾರ್ಟ್ ಮಾಡಿದ್ವಿ. ಅದು ಸುಮಾರು ಸಿನಿಮಾಗಳು ನಿಮ್ಮ ಆಶೀರ್ವಾದದಿಂದನೇ ಮಾಡ್ತಾ ಇದ್ವಿ, ಸುಮಾರು ಇಂಟರ್ವ್ಯೂಗಳು ಮಾಡ್ತಾ ಇದ್ವಿ. ಸೊ ಮಾರ್ಚ್ 8ನೇ ತಾರೀಕು ಶಿವರಾತ್ರಿ ದಿನ ಶಿವಣ್ಣನ ದರ್ಶನ ಆಗ್ತಿದೆ. ಅದ್ರ ಬಗ್ಗೆ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಏನಿಲ್ಲ, ಅದು ಅವರೇ ಹೇಳ್ಬೇಕು. ಅವ್ರ ದರ್ಶನ ಮಾಡಿ ಅವರು ನಮಗೆ ಏಕೆ ಇದರಲ್ಲಿ ಇರುತ್ತೆ, ನನ್ನ ದರ್ಶನ ಕೊಡೋದಕ್ಕಿಂತ ಅವ್ರು ನೋಡಿ ಆ ದರ್ಶನ ಪಡೆದು ನಮ್ಗೆ ಅವ್ರ ದರ್ಶನ ಬಂದು ಒಂದು ಒಳ್ಳೆ ರಿಪೋರ್ಟ್ಸ್ ಬಂದರೆ ಐ ಥಿಂಕ್ ದೇ ಆರ್ ವೆರಿ ಹ್ಯಾಪಿ. ಮತ್ತು ಇಟ್ಸ್ ನಾಟ್ ಎ ಡಿಸಪಾಯಿಂಟಿಂಗ್ ಫಿಲ್ಮ್. ಎಲ್ರಿಗೂ ಒಂದು ಲೆವೆಲ್ ಇಷ್ಟ ಆಗುತ್ತೆ ಅಂತ ಪಿಕ್ಚರ್. ರಾಕ್ಲೈನ್ ಸರ್ ಪ್ರೊಡಕ್ಷನಲ್ಲಿ ನೀವು ತುಂಬ ವರ್ಷ ಆಗಿತ್ತಣ್ಣ ಸಿನಿಮಾ ಮಾಡೋದು. ಮಿಡಿದ ಹೃದಯಗಳು ಇಲ್ಲ ಅಂದರೆ ನೋಡಿ ಜೋಡಿ ಇರುತ್ತೆ. ಹಾಂ ಅದು ಅದಾದ ನೋಡ್ತೀನಿ. ಅಷ್ಟು ವರ್ಷ ಆದಮೇಲೆ ಮತ್ತೆ ತಿರ್ಗಾ ರಾಕ್ಲೈನ್ ಸರ್ ಜೊತೆ ಆ ಪ್ರೊಡಕ್ಷನ್ ಜೊತೆ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಇರ್ತಾರೆ? ಖುಷಿ, ಯಾಕಂದರೆ ಅವ್ರದ್ದು ಸ್ಟಾರ್ಟಿಂಗ್ ಅವ್ರ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಫಿಲ್ಮ್ ಆನಂದ್ ಜ್ಯೋತಿ. ಹೌದು. ಒಂದು ಖುಷಿ ಅನಿಸುತ್ತೆ. ನಾವು ಆಲ್ಮೋಸ್ಟ್ ಒಂದು 5-6 ಫಿಲ್ಮ್ಸ್ ಮಾಡಿದ್ವಿ. ಇಟ್ಸ್ ಗ್ರೇಟ್ ವರ್ಕಿಂಗ್. ಎಸ್. ಸೊ ಇನ್ನೇನು ಮಾರ್ಚ್ 8ನೇ ತಾರೀಕು ಕರ್ನಾಟಕದ ಮೂಲಕ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನೀವೆಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ವೀಕ್ಷಿಸಿ. ಸಿನಿಮಾ ಸೂಪರ್ ಡೂಪರ್ ಆಗಲಿ, ಮತ್ತೆ ಸಕ್ಸಸ್ ಮಿಡಲ್ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಸೊ ಇದು ಮೂವಿ ಡೈರೆಕ್ಟರು ಯೋಗರಾಜ್ ಭಟ್ ಸರು. ಹಾಗೆ ಅವರ ಫಿಲಮಲ್ಲಿ ನಿಶ್ವಿಕಾ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಒಂದು ಐಟಮ್ ಸಾಂಗ್ ಇದೆ ಕರಟಕ ದಮನಕದಲ್ಲಿ. ಸೊ ಅವರು ಕೂಡ ನಮ್ಮ ಜೊತೆನೇ ಇದ್ದರು. ಸೊ ಅವ್ರದ್ದು ಒಂದು ಸಾಂಗಿಗೆ ನಾವು ವೀಡಿಯೋಸ್ ಕೂಡ ಮಾಡಿದ್ವಿ, ಅದು ಐಟಮ್ ಸಾಂಗ್ಗೆ. ಇಲ್ಲಿ ನೀವು ನೋಡ್ತಿರೋದು ಶಿವಣ್ಣವರ ಮೊಮ್ಮಗು. ಬಾಯ್ ನೋಡ್ತಾ ಇದ್ರಲ್ಲ, ಇದೇ ಶಿವಣ್ಣನ ಮನೆ. ಸೊ ಶಿವಣ್ಣವರಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ನಮ್ದೆಲ್ಲ ಒಂದು ರೌಂಡ್ ಆಯಿತು. ಈಗ ಊಟ ಮಾಡೋಕ್ಕೆ ತಗೋಬೋದು, ಚೆನ್ನಾಗಿ ದುಡ್ಡು ಮಾಡಬೇಕು ಅಷ್ಟೇ. ಈಗ ಅಲ್ಲಿ ಇಂಟರ್ವ್ಯೂ ನಡೀತಾ ಇದೆ, ಊಟ ಕೊಟ್ಕೋತಾ ಇದ್ದೀವಿ. ರೈಸ್ ಎಲ್ಲರೂ ಚೆನ್ನಾಗಿ ಫುಡ್ಡು, ಚಿಕನ್ ಮಟನ್. ಆಸೆ ಪಡ್ಬೇಡ, ಹೂನು ಚಿಕನ್ ಕಣೋ. ಮಾಡಿ ಚಿಕನ್ ನಾನು ಹೇಳಿದ ಅದೇ ಚಿಕನ್. ಬಾಯ್ 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 ಬಾಯ್.